ಮೇಡಮ್ ಅಡ್ಡ ಕೂತ್ಕೊಳ್ತೀವಿ. ದಯವಿಟ್ಟು ನೀವು ನಮ್ಗೆ ಹೇಳ್ಬೇಕು, ನೀವು ನಮ್ಗೆ ಭರವಸೆ ಕೊಟ್ಟರೆ ನಾವು ಹೊರಡ್ತೀವಿ, ಇಲ್ಲಾಂದ್ರೆ ಕೂತ್ಕೊಳ್ತೀನಿ ಮೇಡಮ್. ಇಲ್ಲ ಮೇಡಮ್ ಅವ್ರು ಹೇಳ್ಬೇಕು ನಮ್ಗೆ, ನಮ್ಗೆ ಅನುಕೂಲ ಮಾಡ್ಕೊಡ್ಬೇಕು, ಅನುಕೂಲ ಮಾಡ್ತೀವಿ ಅಂದ್ರೆ ನಾವ್ ಎತ್ತೇಳಿ, ಇಲ್ಲಾಂದ್ರೆ ನಮ್ಮ ಮೇಲೆ ಹಚ್ಕೊಂಡಾಗಿ ನಮ್ಮ ಮೇಲೆ ಹಚ್ಕೊಂಡಾಗಿ. ಏನ್ ಸರ್, ಏನ್ ಈ ಊರಲ್ಲಿ ಹುಟ್ಟಿರೋದೇ ತಪ್ಪ ನಮ್ದು, ಈ ಊರಲ್ಲಿ ಹುಟ್ಟಿರೋದೇ ತಪ್ಪ ನಮ್ಗೆ, ಅಲ್ಲ ಬಡವರಾಗಿ ಊರಲ್ಲಿ ಹುಟ್ಟಿರೋದೇ ತಪ್ಪ ನಮ್ಗೆ, ಒಂದು ದಿನಾನು ಇಲ್ಲ ಮೇಡಮ್. ಹೀಗೆ ತಹಸೀಲ್ದಾರರ ಕಾರಿಗೆ ಅಡ್ಡ ಮಲಗಿರುವ ರೈತರು, ಅನ್ನ ನೀಡಿ ಇಲ್ಲ ವಿಷ ಕೊಡಿ ಎಂದು ಕಣ್ಣೀರಿಟ್ಟು ಮನವಿ ಮಾಡುತ್ತಿರುವ ಮಹಿಳೆಯರು. ಈ ಎಲ್ಲ ದೃಶ್ಯಗಳು ಕಂಡುಬಂದದ್ದು ಚಿಕ್ಕಬಳ್ಳಾಪುರದಲ್ಲಿ. ಹೌದು, ಚಿಕ್ಕಬಳ್ಳಾಪುರ ತಾಲೂಕಿನ ಕಳವಾರ ಗ್ರಾಮದ ಬಳಿ ಇರುವ ಜೋಡಿ ಜಡಲತಿಮ್ಮನಹಳ್ಳಿ ಗ್ರಾಮದ ಸರ್ವೆ ನಂಬರ್ 14 ಮತ್ತು 15ರ ಜಮೀನಿನ ವಿವಾದ ಇದೀಗ ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಸುಮಾರು 4 ದಶಕಗಳಿಂದ ಈ ಜಮೀನಿನಲ್ಲಿ ಕೃಷಿ ಮಾಡಿಕೊಂಡು ಜೀವನ ಸಾಗಿಸುತ್ತಿರುವ ಕಳವಾರ ಗ್ರಾಮದ 20ಕ್ಕೂ ಹೆಚ್ಚು ಕುಟುಂಬಗಳು ಬದುಕು ಕಟ್ಟಿಕೊಂಡಿದ್ದಾರೆ. ಆದರೆ ಈಗ ಬದುಕು ಕಟ್ಟಿಕೊಂಡಿರುವ ಕುಟುಂಬದ ರೈತರನ್ನ ಬಲವಂತವಾಗಿ ತೆರವುಗೊಳಿಸಲು ಸಂಚು ನಡೆಯುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ. ಈ ಜಮೀನು ಕಳವಾರ ಗ್ರಾಮದ ಬಳಿ ಇರುವ ಪಾಪಾಗ್ನಿ ಮಠದ ಚಾರಿಟೇಬಲ್ ಟ್ರಸ್ಟ್ಗೆ ಸೇರಿದ್ದಾಗಿದ್ದು, ವಿಶ್ವಕರ್ಮ ಸಮುದಾಯ ಜಮೀನಿನಲ್ಲಿ ಸ್ವಾಧೀನದಲ್ಲಿ ಇದ್ದಾರೆ ಎಂದು ಅಧಿಕಾರಿಗಳಿಗೆ ತಪ್ಪು ಮಾಹಿತಿ ನೀಡಿದ್ದಾರೆ ಎಂದು ರೈತರು ದೂರಿದ್ದಾರೆ. ಹಲವು ವರ್ಷಗಳಿಂದ ಸಾಗುವಳಿ ಮಾಡಿಕೊಂಡು ಬಂದಿರುವ ರೈತರನ್ನ ಒಕ್ಕಲೆಬ್ಬಿಸಲು ವಿವಿಧ ರೀತಿಯ ಪ್ರಯತ್ನಗಳು ನಡೆಯುತ್ತಿವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಿಷ ಕುಡಿಬೇಕಾಗ್ತದೆ, ನಾವು ಪಾಲಾಗ್ತಾರೆ, ವಿಷ ಕುಡಿಬೇಕಾಗ್ತದೆ ನಮ್ಗೆ. ನಮ್ಗೆ ಹೇಳ್ಬೇಕು ಮೇಡಮ್ ಅವರು, ಮೇಡಮ್ ಅವ್ರು ಹೇಳ್ಬೇಕು, ಮೇಡಮ್ ನಮ್ಗೆ ಅನುಕೂಲ ಮಾಡ್ಕೊಡ್ಬೇಕು, ಅನುಕೂಲ ಮಾಡ್ತೀವಿ ಅಂದ್ರೆ ನಾವ್ ಎತ್ತೇಳಿ, ಇಲ್ಲಾಂದ್ರೆ ನಮ್ಮ ಮೇಲೆ ಹಚ್ಕೊಂಡಾಗಿ ನಮ್ಮ ಮೇಲೆ ಹಚ್ಕೊಂಡಾಗಿ. ಏನ್ ಸರ್, ಏನ್ ಈ ಊರಲ್ಲಿ ಹುಟ್ಟಿರೋದೇ ತಪ್ಪ ನಮ್ದು, ಈ ಊರಲ್ಲಿ ಹುಟ್ಟಿರೋದೇ ತಪ್ಪ ನಮ್ಗೆ, ಅಲ್ಲ ಬಡವರಾಗಿ ಊರಲ್ಲಿ ಹುಟ್ಟಿರೋದೇ ತಪ್ಪ ನಮ್ಗೆ, ಒಂದು ದಿನಾನು ಇಲ್ಲ ಮೇಡಮ್. ಮೇಡಮ್ ಅಡ್ಡ ಕೂತ್ಕೊಳ್ತೀವಿ. ದಯವಿಟ್ಟು ನೀವು ನಮ್ಗೆ ಹೇಳ್ಬೇಕು, ನೀವು ನಮ್ಗೆ ಭರವಸೆ ಕೊಟ್ಟರೆ ನಾವು ಹೊರಡ್ತೀವಿ, ಇಲ್ಲಾಂದ್ರೆ ಕೂತ್ಕೊಳ್ತೀನಿ ಮೇಡಮ್. ಇಲ್ಲ ಮೇಡಮ್ ಅವ್ರು ಹೇಳ್ಬೇಕು ನಮ್ಗೆ, ಹೇಳ್ಬೇಕು, ಇಲ್ಲ ಕೂತ್ಕೊಳ್ತೀವಿ ಅಷ್ಟೇ ಮೇಡಮ್. ಸರ್, ನಮ್ಮ ಹೆಸರು ಕಳವಾರ ಮುನ್ರಾಜು ಅಂತೇಳಿ. ನಮಸ್ಕಾರ. ನಾವು ಪಾಪಾಗ್ನಿ ಮಠ ಜೋಡಿ ಇನಾಮ್ ಜಡಲತಿಮ್ಮನಹಳ್ಳಿ ಸರ್ವೆ ನಂಬರ್ 14, 15ರಲ್ಲಿ ಸುಮಾರು ಒಂದು 15-20 ಜನ 40-50 ವರ್ಷಗಳಿಂದ ಉಳುಮೆ ಮಾಡಿ ಸಾಗುವಳಿ ಮಾಡಿಕೊಂಡು ನಾವು ಜೀವನ ಮಾಡ್ತಾಯಿದ್ದೀವಿ. ಈಗ ಇತ್ತೀಚೆಗೆ ಪಾಪಾಗ್ನಿ ಮಠ ಟ್ರಸ್ಟ್ನವ್ರು ಅಂತೇಳ್ಬಿಟ್ಟು ಏನೋ ಒಂದು ಅರ್ಜಿ ಕೊಟ್ಟು ನಮ್ಮ ಜಿಲ್ಲಾಡಳಿತಕ್ಕೆ ಅವರು ಮುಖಾಂತರ ಜಮೀನನ್ನು ಅಳತೆ ಒಳಪಡಿಸಿದ್ರು. ಅದಕ್ಕೋಸ್ಕರ ನಮಗೇನು ಗೊತ್ತಾಗಲಿಲ್ಲ. ಬಂದ ನಂತರ ಈ ಥರ ಅರ್ಜಿ ಕೊಟ್ಟಿದ್ದಾರೆ, ಅಳತೆ ಒಳಪಡಿಸ್ಬೇಕಂತ ತಹಶೀಲ್ದಾರ್ ದಂಡಾಧಿಕಾರಿಗಳು ಹೇಳಿದಾಗ ನಾವು ತಹಶೀಲ್ದಾರ್ ದಂಡಾಧಿಕಾರಿಗಳಿಗೆ ನಾವು ಹೇಳಿದ್ವಿ, ಇಲ್ಲ ಸ್ವಾಮಿ, ನಾವು ಸುಮಾರು 45 ವರ್ಷದಿಂದ ನಾವು ಉಳುಮೆ ಮಾಡಿ ಜೀವನ ಮಾಡ್ತಾಯಿದ್ದೀವಿ, ನಾವು ಬಡವರಿದ್ದೀವಿ, ನಮ್ಗೆ ಈ ಜಮೀನು ಬಿಟ್ಟರೆ ಬೇರೆ ಜಮೀನೇ ಇಲ್ಲ ಅನ್ನೋದು ಕಾರಣ ನಾವು ಮೇಡಮ್ ಅವ್ರಿಗೆ ತಿಳಿಸ್ಕೊಟ್ಟಿದ್ದೀವಿ. ಅವರು ಸ್ವಲ್ಪ ತಗಾದೆ ಮಾಡಿದ್ರು ಮೇಡಮ್ ಅವರು ಕೂಡ. ನಾವು ಅದಕ್ಕೆ ಇಲ್ಲ ಮೇಡಮ್, ನಮಗೆ ಈ ಜಮೀನು ಮಂಜೂರು ಮಾಡಿಕೊಟ್ರೆ ಮಾತ್ರನೇ ನಾವು ನಿಮಗೆ ನಿಮ್ಮ ಮಾತಿಗೆ ನಾವು ಗೌರವ ಕೊಡ್ತೀವಿ, ಇಲ್ಲಾಂದರೆ ನಮ್ಗೆ ವಿಷ ಕೊಡಿ, ಇಲ್ಲ ನಮಗೆ ಗಂಜಿ ಕೊಡಿ ಅನ್ನೋ ಒಂದು ಮಟ್ಟಕ್ಕೆ ನಾವು ಮೇಡಮ್ ಅವ್ರಿಗೆ ನಮ್ಮ ಕಷ್ಟ ಸುಖನ ಹಂಚ್ಕೊಂಡು ತಿಳಿಸ್ಕೊಟ್ಟಿದ್ದೀವಿ. ಆಯಿತು, ನಾವು ಸರ್ಕಾರದ ಮಟ್ಟದಲ್ಲಿ ಕಾನೂನಲ್ಲಿ ಅವಕಾಶ ಇದ್ದರೆ ನಾವು ಮಾಡಿಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ಸರ್. ಈಗ ಪಾಣಿ ಯಾರ ಹೆಸರಲ್ಲಿದೆ ಸರ್? ಈಗ ಪಾಣಿ ಬಂದು ಇದು ಪಾಪಾಗ್ನಿ ಮಠ ಅಂತ ಇದೆ. ಪಾಪಾಗ್ನಿ ಮಠ ಅಂತ ಹೇಳ್ಬಿಟ್ಟು ಇದ್ದ ಮಾತ್ರಕ್ಕೆ ಪಾಪಾಗ್ನಿ ಮಠ ಟ್ರಸ್ಟ್ನವ್ರು ಇರ್ಬೋದು, ಅಥವಾ ಪೂಜೆ ಮಾಡೋಂಥ ಅರ್ಚಕರು ಇರ್ಬೋದು, ನಮ್ಮ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನಂತೆ ಮತ್ತು ನಮ್ಮ ಉಚ್ಚ ನ್ಯಾಯಾಲಯ ತೀರ್ಪಿನಂತೆ ಅವ್ರಿಗೆ ಯಾರಿಗೂ ಮಾಲೀಕತ್ವ ಬರೋದಿಲ್ಲ. ಪಾಪಾಗ್ನಿ ಟ್ರಸ್ಟ್ನವ್ರು ಇರ್ಬೋದು ಅಥವಾ ಅರ್ಚಕರಿಗಿರ್ಬೋದು, ಮಾಲೀಕತ್ವ ಬರೋದಿಲ್ಲ. ಹಾಗಾಗಿ ಈ ಹಿಂದೆ 2014ರಲ್ಲಿ ಅದಕ್ಕಿಂತ ಮುಂಚೆ ಹೈಕೋರ್ಟಲ್ಲಿ ಇಲ್ಲಿ ಚಿಕ್ಕಬಳ್ಳಾಪುರ ಸಿವಿಲ್ ಕೋರ್ಟಲ್ಲಿ ಕೂಡ ಪ್ರಕರಣ ಮಾಡಿ ದಾಖಲಿಸಿದ್ರು ಪಾಪಾಗ್ನಿ ಟ್ರಸ್ಟ್ನವರು. ಆ ಪಾಪಾಗ್ನಿ ಟ್ರಸ್ಟ್ನವರು ದಾಖಲೆ ಮಾಡಿದಂಥ ಪ್ರಕರಣನ ವಜಾ ಮಾಡಿಬಿಟ್ಟು ರೈತರ ಪರವಾಗಿ ಮಾಡಿದ್ದಾರೆ ಸರ್. ಸರ್, ನಾವು ಸುಮಾರು 40-50 ವರ್ಷದಿಂದ ನಮ್ಮ ತಾತನವ್ರು ಮುತ್ತಾತನವ್ರ ಕಾಲದಿಂದನೂ ನಾವು ಉಳುಮೆ ಮಾಡ್ತಾಯಿದ್ದೀವಿ ಸರ್. ಸರ್, ಸುಮಾರು ಒಂದು 15-20 ಜನ ಇದ್ದೀವಿ ಸರ್ ನಾವು.
ಜಮೀನಿನ ಸರ್ವೆ ಕಾರ್ಯ ನಡೆಸಲು ತಹಸೀಲ್ದಾರ್ ರಶ್ಮಿ ಅಧಿಕಾರಿಗಳೊಂದಿಗೆ ಸ್ಥಳಕ್ಕೆ ಆಗಮಿಸುತ್ತಿದ್ದಂತೆ ರೈತರು ಅವರ ಕಾರಿಗೆ ಅಡ್ಡ ಮಲಗಿ ಪ್ರತಿಭಟನೆ ನಡೆಸಿದ್ದಾರೆ. ನಮಗೆ ನ್ಯಾಯ ಕೊಡಿಸಿ, ಇಲ್ಲದಿದ್ದರೆ ವಿಷ ಕೊಡಿ ಎಂದು ಕಣ್ಣೀರಿಟ್ಟು ಮನವಿ ಮಾಡಿದ್ದಾರೆ. ಭೂಮಿಯೇ ನಮ್ಮ ಬದುಕಿನ ಆಧಾರವಾಗಿದ್ದು ಅದನ್ನ ಕಸಿದುಕೊಂಡ್ರೆ ನಾವು ಬೀದಿಗೆ ಬೀಳಬೇಕಾಗುತ್ತದೆ ಎಂದು ಅಳಲನ್ನ ತೋಡಿಕೊಂಡಿದ್ದಾರೆ. ಅವ್ರು ನಮ್ಮನ್ನ ನೋಡಿಬೇಕು, ನಾವು ಏಟ್ಗಳು ತಿಂದು ಓಡೋಗ್ಬೇಕು ಮನೆಗೆ. ನೀವೇ ಹೇಳ್ತಾ ಇದ್ರು ಕಮಿಟಿ ಅವ್ರು ಬಂದವ್ರು ಮಾತಾಡ್ರಿ ಅಂತ. ಇದಾನ ಮೇಡಮ್ ನೀವು ಹೇಳೋದು ಅವ್ರು ಕೊಂತಾರ ನೀವ್ ಹೇಳಿಲ್ಲ ಮೇಡಮ್ ಕಮಿಟಿ ಅವ್ರು ಬಂದವ್ರು ಅಂದ್ರೆ ಅರ್ಜಿ ಕೊಟ್ಟವ್ರಂದ್ರೆ ನೀವ್ ಏನ್ ಹೇಳ್ತಾ ಇದ್ರಿ, ನೀವು ಮಾತಾಡ್ರಿ ಅಂತ ಹೇಳ್ತಾ ಇದ್ದೀರಿ. ಅಲ್ಲಿ ಅವ್ರಿಗೆ ಮಾತಾಡಿ ಅವಕಾಶ ಕೊಟ್ಟು ಅವ್ರೆಲ್ಲ ಒಂದ್ 70-80 ಜನ ಬಂದವ್ರೆ ನಮ್ಮನ್ನ ನೋಡಿಬೇಕು. ನಾವ್ ಮನೆ ಅರ್ಜಿ ಕೊಡಕ್ ಅವ್ರ ಹೆಸರದಾಗ ಐತೆ ಮೇಡಮ್ ನೀವ್ ಹೇಳಕ, ನಮ್ಮ ಹೆಸರದಾಗಲ್ಲ, ನಿಮ್ಮ ಸರ್ಕಾರ ಇದ್ರಾಗ ಐತೆ. ನಮಗ್ ದಯವಿಟ್ಟು ನಮಗ್ ದುಡ್ಕೊಂಡ್ ತಿನ್ನಕ ನಮ್ಗೆ ಜಮೀನ್ ಮಾಡ್ಕೊಡ್ರಿ ಅಂತ ನಾವ್ ಕೇಳ್ತಾ ಇದ್ದೀರಿ. ಕಳ್ರಿ ಎತ್ಕೊಂಡು ಹೋದಾಗ ನೀನ್ ಬರೋ ಪರಿಸ್ಥಿತಿ ಇಲ್ಲಿ ಯಾರಿಗೂ ಬಂದಿಲ್ಲ. ನಾವ್ ಯಾರನ್ನೂ ಪೊಸಿಷನ್ ಏನು ಬಿಡಿಸ್ತಾ ಇಲ್ಲ, ನಾವು ಪೊಸಿಷನ್ ಬಿಡಿಸ್ತಾ ಇಲ್ಲ. ನಿಮಗ್ ನೆನ್ನೆನೂ ಹೇಳಿದೀನಿ, ಅರ್ಜಿ ಕೊಟ್ಟಿದ್ದಾರೆ ಅಂತ ಅಂದ್ರೆ ಈ ವಾಸ್ತವಾಂಶ ಏನಿದೆ, ಮಠಕ್ ಸೇರಿರೋದ ನಿಮಗ್ ಸೇರಿರೋದ ಅಂತ ಮೇಡಮ್. ಜಮೀನು ಬಂದು ತಹಶೀಲ್ದಾರ್ ಆಧೀನದಲ್ಲಿರೋದು ಮೇಡಮ್. ತಹಶೀಲ್ದಾರ್ ದಂಡಾಧಿಕಾರಿಗಳ ಆಧೀನದಲ್ಲಿರೋಂತ ಜಮೀನ್ ಸ್ವಾಮಿ ಇದು, ತಾವು ಅರ್ಥ ಮಾಡ್ಕೋಬೇಕು. ಅದಕ್ಕೆ ಬಂದಿರೋದಲ್ವಾ ಸರ್? ಅದಕ್ಕೆ ಮೇಡಮ್ ದಯವಿಟ್ಟು ನಮ್ಗೆ ಸಹಾಯ ಮಾಡಿ, ನಮ್ಗೆ ಅನುಕೂಲ ಮಾಡಿ, ನಮ್ಗೆ ಮುಂಚೂರು ಮಾಡ್ಕೊಡಿ. ಕೂತ್ಕೊಂಡು ನಾನು ಸಹಾಯ ಮಾಡಕ್ ಆಗಲ್ಲ, ಅದಕ್ಕೆ ತುಂಬಾ ಪ್ರೊಸೀಜರ್ ಇದೆ ಮಾಡೋಂಥದ್ದು. ಅದಕ್ಕೆ ಫಸ್ಟ್ ಸ್ಟೆಪ್ ಸರ್ವೆ ಆಗ್ಬೇಕು. ಸರ್ವೆಗೆ ಅವಕಾಶ ಹೇಳಿದೆ ಮೇಡಮ್. ಅರ್ಜಿ ವಿಚಾರ ತಿಳ್ಕೊಂಡಾಗ ಈ ತರ ಆಗಲ್ಲ. ಅದಕ್ಕೊಂದು ಪ್ರೊಸೀಜರ್ ಅಂತ ಇದೆ. ನೀವು ಲಾಯರ್ ಅಲ್ವಾ, ಈ ತರ ಮಾತಾಡೋದು ತಪ್ಪು. ನೀವು ಅಡ್ಡಿಪಡಿಸಬೇಡಿ. ನಾವು ಮಾಡಕ್ ಬಂದಿರೋ ಕೆಲಸ ಅಡ್ಡಿಪಡಿಸಲ್ಲ. ಅನ್ಯಾಯ ಆಗ್ತಾ ಇದ್ರೆ ನಾವು ಅಡ್ಡಿಪಡಿಸ್ತಾ ಇವಾಗ ಈಗ ಅನಾಮಿಕವಾಗಿ ಪಾಪಗ್ನಿ ಟ್ರಸ್ಟ್ ನವರು ಅರ್ಜಿ ಕೊಟ್ಟಿದ್ದಾರೆ, ಅದ್ರ ಮುಖಾಂತರ ನಾವು ಅಳತೆ ಒಳಪಡಿಸ್ತಾ ಇದ್ದೀವಿ. ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಇಶಾ ಫೌಂಡೇಶನ್ ಸ್ಥಾಪಿಸಿದ ನಂತರ ಈ ಭಾಗದ ಜಮೀನುಗಳಿಗೆ ಬಂಗಾರದ ಬೆಲೆ ತಲುಪಿದ ನಂತರವೇ ಕೆಲವರು ಮಾಲೀಕತ್ವದ ಹಕ್ಕು ಪ್ರತಿಪಾದಿಸುತ್ತಿದ್ದಾರೆ. 14-15 ಸರ್ವೆ ನಂಬರ್ನಲ್ಲಿ 11 ಎಕರೆಗೂ ಹೆಚ್ಚು ಸರ್ಕಾರಿ ಜಾಗವಿದ್ದು ಅದು ಪಾಪಾಗ್ನಿ ಮಠ ಎಂದು ಪಹಣಿಯಲ್ಲಿ ನಮೂದಾಗಿರುವುದರಿಂದ ವಿಶ್ವಕರ್ಮ ಸಮುದಾಯದವರು ನಮ್ಮ ಜಾಗವೆಂದು ಪ್ರಭಾವ ಬಳಸಿ ತೆರವು ಮಾಡಿಸಲು ಮುಂದಾಗಿದ್ದಾರೆ ಎಂಬ ಆರೋಪ ಕೇಳಿಬಂದಿದ್ದು, ಹಲವು ವರ್ಷಗಳಿಂದ ಕೃಷಿ ಮಾಡಿಕೊಂಡು ಬಂದಿರುವ ರೈತರು ಆತಂಕಕ್ಕೆ ಒಳಗಾಗಿದ್ದಾರೆ. ಇವತ್ತು ಪಾಪಾಗ್ನಿ ಮಠದ್ದು 14-15 ಸರ್ವೆ ನಂಬರು 13 ಎಕರೆ ಸರ್ವೆಗೆ ನಾವು ನಮ್ಮ ಪಾಪಾಗ್ನಿ ಮಠ ಟ್ರಸ್ಟಿಂದ ಸರ್ವೆಗೆ ಹಾಕಿದ್ವಿ. ಪಾಪಾಗ್ನಿ ಮಠಕ್ಕೆ ಸರ್ವೆ ಮಾಡಿದಾಗ ನಮ್ಮ ತಹಸೀಲ್ದಾರ್ ಅವರು ಬಂದು ಸರ್ವೆ ಮಾಡಿದ್ರು. ಅಲ್ಲಿ ಅಕ್ರಮವಾಗಿ ಹಾಕ್ಕೊಂಡಿರೋರು ಸುಮಾರು ಜನ ಬಂದು ಇಲ್ಲಿ ಸುಮಾರು ವರ್ಷಗಳಿಂದ ನಾವು ಹಾಕ್ಕೊಂಡಿದ್ದೀವಿ ಹಂಗೆ ಹಿಂಗೆ ಅಂತ ಅಲ್ಲಿ ಸ್ವಲ್ಪ ಡ್ರಾಮಾನೇ ಮಾಡಿದ್ರು. ಅದು ಭಾಳ ತಪ್ಪು. ಈ ಟೋಟಲಿ ನಮ್ಮ ಪಾಪಾಗ್ನಿ ಮಠದ್ದು 108 ಎಕರೆ ಅದನ್ನು ನಮ್ಮ ಉದ್ದಂಡಾಚಾರ ಅಂತ ಅವರು ಪರ್ಚೇಸ್ ಮಾಡಿರೋ ಲ್ಯಾಂಡ್. ಅದು ಪಾಪಾಗ್ನಿ ಮಠ ಸೊತ್ತದು. ಅದು ಯಾರೇ ಆಗಲಿ ಪಾಪಾಗ್ನಿ ಮಠದ ಸೊತ್ತನ್ನು ಯಾರು ಅಕ್ವೈರ್ ಮಾಡೋಕ್ಕಾಗಲ್ಲ. ಅವ್ರು ಸರ್ಕಾರಿ ಸೊತ್ತು ಅಂತ ಹಾಕ್ಕೊಂಡಿದ್ದಾರೆ. ಪಾಪ ಅವ್ರಿಗೆ ಗೊತ್ತೈತೋ ಗೊತ್ತಿಲ್ವೋ, ಪಾಪ ಅವರು ಸರ್ಕಾರದ ಅಂತ ಹಾಕ್ಕೊಂಡಿದ್ದಾರೆ. ಅವ್ರದ್ದೇನು ತಪ್ಪೈತೋ ಇಲ್ಲೋ ನಂಗೆ ಗೊತ್ತಿಲ್ಲ. ಒಟ್ಟಾರೆ 40 ವರ್ಷಗಳಿಂದ ಸಾಗುವಳಿ ಮಾಡಿಕೊಂಡು ಬಂದಿರುವ ಜಮೀನಿನ ವಿವಾದ ಇದೀಗ ಹೊಸ ತಿರುವು ಪಡೆದುಕೊಂಡಿದ್ದು, ನ್ಯಾಯಕ್ಕಾಗಿ ತಹಸೀಲ್ದಾರರ ಕಾರಿಗೆ ಅಡ್ಡ ಮಲಗಿ ಪ್ರತಿಭಟನೆ ನಡೆಸಿರುವ ರೈತರ ಹೋರಾಟ ಜಿಲ್ಲಾಧಿಕಾರಿಗಳ ಗಮನ ಸೆಳೆದಿದ್ದಾರೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.